ಒಬ್ಬ ಮನುಷ್ಯ ಅಂದರೆ ಕಷ್ಟ ಇದ್ದೇ ಇರುತ್ತೆ. ಕೆಲಸ ಆಗ್ಬೋದು, ಮನೆ ಆಗ್ಬೋದು, ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಯಾವ್ದು ಖುಷಿ ಕೊಡುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಇವಾಗ ನನಗೇನು ಖುಷಿ ಸಿಗುತ್ತೆ, ಪೇಷಂಟ್ ಬಂದು ಹುಷಾರಾಗಿ ಹೋಗ್ತಾ ತುಂಬ ಥ್ಯಾಂಕ್ಸ್ ಮೇಡಮ್, ಇವತ್ತು ನನ್ನ ನೋವು ಕಮ್ಮಿ ಆಯಿತು, ನಾನು ಆರಾಮಾಗಿ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಆ ಮಾತು ಕೇಳಿ ನನಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ನನ್ನ ಹ್ಯಾಪಿನೆಸ್ ಬಂದು ಇನ್ನೊಬ್ರಿಗೆ ನನ್ನಿಂದ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಹ್ಯಾಪಿನೆಸ್. ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ, ಮನೆಯಲ್ಲಿ ಸಮ್ಟೈಮ್ಸ್ ಮನೆ ಕೆಲಸಗಳಿಗೆ, ಫ್ಯಾಮಿಲಿಗೆ ತುಂಬ ಟೈಮ್ ಕೊಡಬೇಕಾಗತ್ತೆ. ಕೆಲವೊಂದೊಂದು ಸತಿ ಹಾಸ್ಪಿಟಲಲ್ಲೇ ಇಡೀ ದಿನ ಹೋಗಿರುತ್ತೆ, ಗೊತ್ತೂ ಆಗೋದಿಲ್ಲ ಏನಾಗ್ತಿದೆ, ಏನು ಬಿಡ್ತಿದೆ, ಹೊರಗಿನ ಪ್ರಪಂಚನೇ ಗೊತ್ತಿರಲ್ಲ. ಹಾಗಂತ ನನಗೆ ನನ್ನ ಕೈಯಲ್ಲಿ ಇದಾಗಲ್ಲ ಅಂತ ನಾನು ಕೂತ್ಕೊಂಡ್ರೆ ನನ್ನ ಕೈಯಿಂದ ಯಾವತ್ತೂ ಆಗಲ್ಲ. ಆಗುತ್ತೆ, ಮನಸ್ಸಿದೆ ನನಗೆ, ನಾನು ಮಾಡ್ತೀನಿ ಅನ್ನೋ ಧೈರ್ಯ ನನಗೆ ನಾನೇ ತೊಗೋಬೇಕು. ನನ್ನ ಧೈರ್ಯದಿಂದ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಅಂದರೆ ನಾನು ಆ ಧೈರ್ಯನ ಯಾವತ್ತೂ ಕಳ್ಕೊಬಾರ್ದು ಅನ್ನೋದು ನನ್ನ ನಂಬಿಕೆ. ಒಂದಿನ ಖುಷಿಯಾಗಿರ್ತೀವಿ, ಒಂದಿನ ತುಂಬ ಕೆಲಸ ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಇವತ್ತು ಕಷ್ಟ ಇದೆ, ನಾಳೆನೂ ಹಿಂಗಿರುತ್ತೆ ಅಂದ್ಕೊಂಡು ನಾನು ಬರ್ದಲ್ಲೇ ಕೂತ್ಕೊಂಡ್ರೆ ನಾಳೆ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಇವತ್ತು ಕಷ್ಟ ಇದ್ದರೆ ನಾಳೆ ಚೆನ್ನಾಗಿ ಆಗೇ ಆಗುತ್ತೆ, ಖುಷಿ ಬಂದೇ ಬರುತ್ತೆ. ಇವಾಗ ನಮ್ಮ ಕೆಲಸದಿಂದ ಇನ್ನೊಬ್ರಿಗೆ ಉಪಯೋಗ ಆಗ್ತಿದೆ ಅಂದವಾಗ ನಾವು ಅದರಿಂದ ಹಿಂಜರಿಬಾರ್ದು. ಯಾರೂ ನಮಗೆ ನೀನು ಬಂದು ಈ ಥರ ಕೆಲಸ ಮಾಡು, ನಿನಗೆಲ್ಲ ಈಸಿ ಮಾಡ್ಕೊಡ್ತೀವಿ ಅಂತ ಯಾವತ್ತೂ ಯಾರೂ ಬರಲ್ಲ. ನಮ್ಮ ಕೆಲಸನ ಹೇಗೆ ಬೇಕು ನಾವೇ ರೂಪಿಸ್ಕೊಳ್ಬೇಕು, ನಮ್ಮ ಜೀವನನ ನಾವೇ ರೂಪಿಸ್ಕೊಳ್ಬೇಕು. ನಾಳೆ ಯಾರೂ ಬಂದು ನಮಗೆ ನೀನು ಇಷ್ಟು ಮಾಡ್ತೀಯಾ, ನೀನು ಮಾಡು ಅಂತ ಯಾರೂ ಕೊಡಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಮ್ದು ಏನು ಶ್ರಮ ಇರುತ್ತೆ, ನಮ್ದು ಏನು ಮನಸ್ಸಿರುತ್ತೆ, ನಾವು ಅದನ್ನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಣ್ಮಕ್ಳಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾರೆ ಅಂತ ಈ ಸಮಯದಲ್ಲಿ? ನಾಳೆ ವರಮಹಾಲಕ್ಷ್ಮಿ, ಎಸ್ಪೆಷಲಿ ಹೆಣ್ಮಕ್ಳ ಹಬ್ಬ, ಹೆಣ್ಮಕ್ಳಿಗೆ ಏನು ಸಂದೇಶ ಕೊಡ್ತೀರಾ ಅಂತ? ಜನ ತುಂಬ ಹೇಳ್ತಾರೆ, ನಿನ್ನ ಕೈಲಿ ಆಗಲ್ಲ, ನೀನು ಹಂಗೆ ಮಾಡ್ತೀಯಾ, ಅಷ್ಟು ಕಷ್ಟ ಇರುತ್ತೆ, ಇಷ್ಟು ಕಷ್ಟ ಇರುತ್ತೆ. ನಮಗೇನು ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ನಾವು ಆ ದಾರಿಯಲ್ಲಿ ಇಳಿದ ಮೇಲೇ ಇದು ನನಗೆ ಕಷ್ಟನಾ, ನನಗಿಷ್ಟನಾ, ನಾನು ಮಾಡ್ಬೋದಾ ಅಂತ ಹೇಳಿ ಮಾಡ್ಬೇಕು. ಇನ್ನೊಬ್ರಿಗೆ ನನ್ನಿಂದ ತೊಂದರೆ ಆಗ್ತಿದ್ರೆ ನಾನು ಅದನ್ನು ಅಲ್ಲಿಗೆ ಬಿಡಬೇಕು. ಇಲ್ಲ ಅಂದರೆ ನನ್ನಿಂದ ಇನ್ನೊಬ್ರಿಗೆ ಸಹಾಯ ಆಗ್ತಿದೆ, ಯಾರಿಗೋ ಅದು ಕಷ್ಟ ಅನಿಸಿರ್ಬೋದು, ನನಗೆ ಅದು ಇಷ್ಟ ಆಗ್ತಿದೆ, ನಾನು ಮಾಡ್ತೀನಿ. ನನ್ನ ಮನಸ್ಸು, ನನ್ನ ಧೈರ್ಯ ಫಸ್ಟ್ ನಮಗೆ ಬೇಕಾಗಿರೋದು. ನಾವೇನು ಮಾಡ್ತೀವಿ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ನಿನ್ನ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದನ್ನು ನೀವು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಕಷ್ಟ ಬರ್ತಾ ಇರುತ್ತೆ, ಆ ಕಷ್ಟನ ಹೇಗೆ ನಿಭಾಯಿಸಬೇಕು ಅಥವಾ ಯಾವ ಥರ ಮಾಡಬೇಕು ಅನ್ನೋದು ನಿಮ್ಮ ಸಂದೇಶ? ಕಷ್ಟ ಇದೆ ಅಂತ ಕಷ್ಟ ಕಷ್ಟ ಅಂದ್ಕೊಂಡು ಕೂರೋದಕ್ಕಿಂತ ಮನಸ್ಸು ಕಾಮಾಗಿ ಇಟ್ಕೊಂಡು ಆ ಕಷ್ಟನ ಹೇಗೆ ಮುಂದುವರಿಬೇಕು, ಅದಕ್ಕೆ ಯಾವ ಥರ ದಾರಿ ತಗೋಬೇಕು, ಯಾವ ಥರ ಕೆಲಸನ ಮುಂದುವರಿಸ್ಬೇಕು ಅನ್ನೋದನ್ನು ಆರಾಮಾಗಿ ನೀಟಾಗಿ ಯೋಚನೆ ಮಾಡಿ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೇನೆ. ಹೇಳ್ತಾರೆ ನಿಂಗೆ ಆಗಲ್ಲ, ನೀನು ಹುಡುಗಿ, ನಿನ್ನ ಕೈಲಿ ಆಗಲ್ಲ, ಇದು ಅವ್ರು ಮಾಡ್ತಾರೆ, ನಿನ್ನ ಕೈಲಿ ಆಗುತ್ತಾ ಇಲ್ಲ ಅಂತ. ಹೌದು, ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾರಿಗೆ ಗೊತ್ತು ನಾಳೆ ಆಗುತ್ತಾ ಇಲ್ಲ ಅಂತ ಹೇಳಿ. ನಾವು ಆ ಕೆಲಸ ಮಾಡಿದ್ರೆ ತಾನೇ ನನ್ನಿಂದ ಆಗುತ್ತೆ ಅಂತ ಇನ್ನೊಬ್ರಿಗೆ ಗೊತ್ತಾಗೋದು. ಸೊ ಯಾರು ಆಗಲ್ಲ ಅನ್ನೋ ಫಸ್ಟ್ ನಮ್ಮ ಮನಸ್ಸಿಗೆ ಅದು ಆಗುತ್ತೆ ಅಂದರೆ ಯಾರ ಮಾತು ಕೇಳಬಾರ್ದು ಅಂತ ನಾನು ಹೇಳಿ.